ಟೂ ಇಯರ್ಸ್ ಬ್ಯಾಕ್ ನಾವು ಬಂದಿದ್ವಿ ಅನ್ಸುತ್ತೆ ಬಳ್ಳಾರಿ ಶೂಟಿಂಗ್ಗೆ. ಆವಾಗ ಇನ್ನೊಂದು ಮೂವಿ ನೋಡೋಕೆ ಬಂದಿದ್ದೆ ಇದೇ ಥಿಯೇಟರಿಗೆ. ನಾವು ಇವಾಗ ಮತ್ತೆ ರಿವ್ಯೂಸ್ ಮಾಡ್ತಿದ್ದೆ. ನನ್ನ ಸಿನಿಮಾ ನಾನು ದೊಡ್ಡ ಸ್ಕ್ರೀನಲ್ಲಿ ನೋಡ್ಕೊತೀನಿ. ನಿಜವಾಗಿ ಚಿಕ್ಕವನಿದ್ದಾಗ ಪರಗು ಮೂವಿ ರಿಲೀಸ್ ಆಯಿತು. ಅಲ್ಲು ಅರ್ಜುನ್ ಫ್ಯಾನ್ ನಾನು. ಸೊ ಇದೇ ಥಿಯೇಟರ್ ಹೊರಗಡೆ ಬಂದು ನಿಂತ್ಕೊಂಡಿದ್ದೆ. ಕಟ್ಔಟ್ ನಿಲ್ಲಿಸಿದ್ರು. ಚಿಕ್ಕ ಹುಡುಗ ಇದ್ದೆ. ಬಂದು ನೋಡಿದೆ, ಫುಲ್ ಕ್ರೌಡ್ ಇತ್ತು. ನನಗೆ ಒಂದು ಟಿಕೆಟು ಸಿಕ್ಕಿರಲಿಲ್ಲ. ಅವಾಗ ತುಂಬ ಬೇಜಾರಾಗಿತ್ತು. ಚಿಕ್ಕ ಹುಡುಗಲ್ಲ ಇನ್ನು. ಇವತ್ತು ನನ್ನದೇ ಸಿನಿಮಾ ಇದೇ ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾಯಿದೆ. ತುಂಬ ಖುಷಿ ಆಗ್ತಾಯಿದೆ. ಸಿನಿಮಾ ಮಾಡಬೇಕಾದ್ರೂ ಒಂದು ಹೋಪ್ ಇಟ್ಕೊಂಡೇ ಮಾಡ್ತಿದ್ವಿ. ಅಂದರೆ ಒಂದು ಶುಕ್ರವಾರ ದಿನ ರಿಲೀಸ್ ಆಗುತ್ತೆ ನಮ್ಮ ಸಿನಿಮಾನು. ಆ ಶುಕ್ರವಾರಕ್ಕೋಸ್ಕರ ತುಂಬಾ ಕಾದ್ವಿ. ಫೈನಲಿ ಎಲ್ಲ ಕಷ್ಟಪಟ್ಟು ಒಂದು ಕಷ್ಟಗಳನ್ನು ದಾಟ್ಕೊಂಡು ನಮ್ಮ ಡೈರೆಕ್ಟ್ರ್ ಎಲ್ಲ ಬಾಬಾ ತುಂಬ ಕಷ್ಟಪಟ್ಟು ತುಂಬ ಒಂದು ಸಮುದ್ರನೇ ದಾಟ್ಕೊಂಡು ಬಂದು ಈ ಸಿನಿಮಾನ ಮಾಡಿದ್ದೀವಿ. ಫೈನಲಿ ರಿಲೀಸ್ ಆಗಿದೆ. ತುಂಬ ಒಂದು ತೃಪ್ತಿ, ಏನೋ ಎಲ್ಲ ತೃಪ್ತಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇಲ್ಲಿಂದ ಇನ್ನೂ ಇದು ಬರೀ ಒಂದು ಹೆಜ್ಜೆ ಅಷ್ಟೇ. ಇಲ್ಲಿಂದ ಇನ್ನೂ ದೊಡ್ಡ ಹೆಜ್ಜೆಗಳು ತೊಗೊತೀವಿ. ನಿಮ್ಮದೆಲ್ಲ ಸಪೋರ್ಟ್ ಇರಬೇಕು. ಲೀಡ್ ತುಂಬಾ ಧನ್ಯವಾದಗಳು. ತುಂಬ ಥ್ಯಾಂಕ್ಸ್. ಹೊಸೊಬ್ಬರನ್ನ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ. ಹಿಂಗೆ ಮಾಡ್ಕೊತ ಬನ್ನಿ ಪ್ಲೀಸ್. ತುಂಬಾ ಖುಷಿ ಆಯಿತು ನೀವೆಲ್ಲ ಬಂದಿದ್ದೀರಿ. ಈ ಕತೆ ಒಂದು 4 ವರ್ಷದ ಕೆಳಗಡೆ ಬರ್ಕೊಂಡಿದ್ದೆ. ಆ್ಯಕ್ಚುಲಿ ನನಗೆ ಒಂದು ದೊಡ್ಡ ಕನಸಿದ್ದು. ಬಟ್ ಮೊದಲನೇ ಸ್ಟೆಪ್ಪು ಆ ಬಜೆಟ್ ನಮ್ಮ ಹತ್ರ ಸರಿ ಹೋಗಲ್ಲ. ನಾನೊಂದು ಒಳ್ಳೆಯ ಕತೆ, ಯೂತ್ಫುಲ್ ಕತೆ. ನನಗೆ ಫ್ರೆಂಡ್ಸ್ ಅಂದರೆ ಭಾಳ ಇಷ್ಟ. ನನಗೆ ಎಸ್ಪೆಷಲಿ ಸಂಜಯ್ ಗಾಂಧಿ ಫ್ರೆಂಡ್ಸ್ ಅಂದರೆ ನನಗೆ ಭಾಳ ಇಷ್ಟ. ನಾನು ಯೂತ್ಫುಲ್ ಸಿನಿಮಾ ಮಾಡಬೇಕು ಅನ್ನೋದ್ರಿಂದ ಕಾಲೇಜ್ ಟೈಮಲ್ಲಿ ಆರಿಸ್ಕೊಂಡು ಮಾಡೋಣ ಅಂತ ಈ ಥರ ಸ್ಟಾರ್ಟ್ ಮಾಡಿದ್ದು. ಕ್ಲೈಮ್ಯಾಕ್ಸ್ ಏನು ಬರೀಬೇಕು ಅನ್ನೋದು ನಿಜವಾಗ್ಲೂ ನನಗೆ ಗೊತ್ತಿದ್ದಿಲ್ಲ. ಕ್ಲೈಮ್ಯಾಕ್ಸೇ ಗೊತ್ತಿದ್ದಿಲ್ಲ ಸಿನಿಮಾಗೆ. ಬರೀ ಕತೆ ಬರ್ಕೊಂಡು ಹೋದೆ. ಕ್ಲೈಮ್ಯಾಕ್ಸ್ ಏನು ಮಾಡಬೇಕು ಅಂತ ಭಾಳ ಆಲೋಚನೆ ಮಾಡ್ತಿದ್ದೆ. ಏನಾದರೂ ಒಂದು ಹೊಸದು ಕೊಡ್ಬೇಕು. ಕತೆ ಎಷ್ಟೇ ಬರೆದ್ರು ಕೂಡ ಎಂಡಿಂಗ್ ಅನ್ನೋದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು ಅನ್ನೋದು ನನಗೆ ಭಾಳ ಕಾಡ್ತಾ ಇತ್ತು ಒಂದ್ಸಲಿ. ಹೀಗೆ ನಮ್ಮ ಫ್ರೆಂಡ್ ಒಬ್ಬರ ಹತ್ರ ಬದ್ರಿ ಅನ್ನೋರ ಹತ್ರ ಮಾತಾಡೋದು ಅಂತ ಏನು ಮಾಡಬೇಕು ಅಂದರೆ ಅವ್ರು ಒಂದು ಸಿನಿಮಾ ನೋಡಿ ಅಂತ ಯಾವುದೋ ಒಂದು ಸಿನಿಮಾ ನೋಡಿದ್ರು. ನನಗೆ ಕೇಳಿದ್ರೆ ಒಂದು ಸಿನಿಮಾ ನೋಡಿದ್ದೀನಿ ಚೆನ್ನಾಗಿತ್ತು ಅಂತೇಳಿ ಅದನ್ನೇ ಒಂದು ಇನ್ಸ್ಪೈರ್ ಆಗಿ ತಗೊಂಡು ಅವ್ರು ನಾವ್ಯಾಕೆ ಈ ಥರ ಒಂದು ಡಿಫ್ರೆಂಟ್ ಎಂಡಿಂಗ್ ಕೊಡಬಾರ್ದು ಅಂತ ಕ್ಲೈಮ್ಯಾಕ್ಸ್ ಬರೆದು ಅದಾದಮೇಲೆ ಓಪನಿಂಗ್ ಸೀನ್ ಬರ್ತದೆ. ಅಷ್ಟು ಕ್ಲೈಮ್ಯಾಕ್ಸ್ ಬರೆದು ಆದಮೇಲೆ ಓಪನಿಂಗ್ ಸೀನ್ ಬರೆದು ಒಂದು ಸ್ವಲ್ಪ ಸ್ಕ್ರೀನ್ ಪ್ಲೇ ಚೇಂಜ್ ಮಾಡಿಕೊಂಡು ಆಮೇಲೆ ಆರ್ಟಿಸ್ಟ್ಗಳನ್ನ ಹುಡುಕೊಂಡು ಹೋದೆ. ಇವರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕಡೆಯಿಂದ ಪರಿಚಯ ಆದರು. ತುಂಬ ಕ್ಲೋಸ್ ಆದ್ವಿ. ಪ್ರತಿಯೊಂದರಲ್ಲೂ ಭಾಳ ಸಪೋರ್ಟ್ ಮಾಡಿದ್ವಿ. ಸ್ಪೆಷಲಿ ಎಲ್ಲ ಆರ್ಟಿಸ್ಟ್ರು ನಂಗೆ ಭಾಳ ಕೋಆಪ್ರೇಟ್ ಮಾಡಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಸರ್. ನಾನೇನು ಅಂದ್ಕೊಂಡಿದ್ದೆ ಅದನ್ನು ತೋರಿಸಿದ್ದಾರೆ. ತೃಪ್ತಿ ಆಯಿತು. ನನಗೂ ಕೂಡ ತುಂಬ ತೃಪ್ತಿ ಆಯಿತು. ಇನ್ಮೇಲೆ ಏನಿದ್ರು ಇಷ್ಟು ದಿನ ನಮ್ಮ ಸಿನಿಮಾ ಇತ್ತು, ಇವಾಗ ನಿಮ್ಮ ಸಿನಿಮಾ ಎಲ್ಲರೂ ಬೆಳೆಸಿ ಅಂತ ಕೇಳ್ಬೋದು. ಎಸ್ಪೆಷಲಿ ಮೀಡಿಯಾದವ್ರಿಗೆ ಆ್ಯಂಡ್ ನಮ್ಮ ಮಾಮ್ಗೆ ಸರ್ಗೆ ನನ್ನಿಂದ ಈ ಲಾಸ್ಟ್ 1 ಮಂತ್ ಸರ್ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಪ್ರಾಬ್ಲಮ್ಸ್ ಎಲ್ಲ ಆಗಿದೆ. ಆ ಟೈಮಲ್ಲಿ ನನಗೆ ಮುಂದೆ ಬಂದು ನಿಂತಿದ್ದು ನಂದಗೋಪಾಲ್ ಕೃಷ್ಣ ಆ್ಯಂಡ್ ಮಲ್ಲಿಕಾರ್ಜುನ್ ಅಂತ ಎಲ್ಲಿಗೋದ್ರು ಇವರು ಸರ್. ಇಲ್ಲಿ ಶಶಿ ಅಂತ ಮುಂದೆನೇ ಇದ್ದಾರೆ. ಪ್ರತಿಯೊಂದು ಕೆಲಸದಲ್ಲೂ ಸಪೋರ್ಟ್ ಆಗಿ ನಿಂತಿದ್ದಾರೆ ಸರ್. ನಾನು ಎಷ್ಟು ಕೆಲಸ ಮಾಡಿದ್ದೀನಿ ಅಷ್ಟು ಕೆಲಸ ಮಾಡಿದ್ರು. ನಮ್ಮ ಟೆಕ್ನಿಷಿಯನ್ಸ್ ನನ್ನ ಯಾವ ಒಂದು ಸಿಚುವೇಶನಲ್ಲೂ ಕೂಡ ನಾನು ಡೌನ್ ಆಗೋಕ್ಕೆ ಬಿಡಲೇ ಇಲ್ಲ. ನನ್ನ ಟೆಕ್ನಿಷಿಯನ್ಸ್, ನಮ್ಮ ಕೋ ಡೈರೆಕ್ಟರ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರು, ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ನನ್ನ ಹತ್ರ ದುಡ್ಡಿಲ್ಲ ಅಂದರೆ ಅವರು ಫಂಡಿಂಗ್ ಮಾಡಿಕೊಂಡು ಸಿನಿಮಾಗೆ ಹೆಲ್ಪ್ ಮಾಡಿದ ಸಿಚುವೇಶನ್ಸ್ ಭಾಳ ಇದ್ದಾವೆ. ಆ ಥರ ಒಂದು ಮಾಡಿದ ಸಿನಿಮಾ ಸರ್ ಇದು. ಇದೀಗ ತಾನೇ ವಿರಾಮದ ನಂತರ ಚಿತ್ರ ನೋಡ್ಕೊಂಡು ಬಂದ್ವಿ. ತುಂಬ ಅದ್ಭುತವಾಗಿ ಮೂಡಿ ಬಂದಿದ್ದೆ. ನನ್ನ ಅಳಿಯ ಅಂತ ಹೇಳ್ತಾ ಇಲ್ಲ, ಮೊದಲ ಪ್ರಯತ್ನದಲ್ಲಿ ತುಂಬ ಯಶಸ್ಸು ಕಾಣಿಸಿದ್ರು. ಹೀರೋ ಆಗಲಿ, ಈ ಕ್ಯಾಸ್ಟಿಂಗ್ ಆಗಲಿ, ಪ್ರತಿಯೊಬ್ಬರು ಇದು ಮೊದಲ ಸಿನಿಮಾನ ಖಂಡಿತವಾಗಿ ನೀವೆಲ್ಲ ಆಶ್ಚರ್ಯಪಟ್ಟೇ ಬಿಡ್ತೀರ. ಆ ರೀತಿಯಾಗಿ ಈ ಅನುಭವ ಆಗಿದೆ. ಏನಪ್ಪ ಅಂತಂದರೆ ಹೊಸ ನಿರ್ದೇಶಕರಾಗಿ ಈ ಥರ ನಿರ್ದೇಶನ ಮಾಡಿದ್ರೆ ಅಂತ ನಾನು ಏನೋ ಕಾಂಜಿ ಪೀಜಿ ಮಾಡಿರ್ತಾರೆ ಅಂತ ಸತ್ಯವಾಗಿ ಹೇಳ್ತೀನಿ, ಓಪನ್ ಆಗಿ ಹೇಳ್ತೀನಿ. ಆ ರೀತಿ ಮಾಡಿರ್ತಾರೆ ಅಂತ ಹೇಳಿ. ಬಟ್ ಏನಿದೆಲ್ಲ ನಿರ್ದೇಶಕ ಫಸ್ಟ್ ಒಂದು ಕ್ಲೈಮ್ಯಾಕ್ಸ್ ಕೊಟ್ಟು ಆಮೇಲೆ ಅದನ್ನು ರಿಟರ್ನ್ ಮತ್ತೆ ಕ್ಲೈಮ್ಯಾಕ್ಸ್ ಥರ ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅದೆಲ್ಲ ತುಂಬ ಓಡಿಸಿದ್ದಾರೆ. ಹಾಗೆ ಆ್ಯಕ್ಟರ್ ಹೀರೋ ಆಗಲಿ, ಹೀರೋಯಿನ್ ಆಗಲಿ, ಅವ್ರ ಫ್ರೆಂಡ್ಸ್ ಏನಿದಾರಲ್ಲ ತುಂಬ ಚೆನ್ನಾಗೇ ಬಂದಿದ್ದಾರೆ. ಎಲ್ಲ ತುಂಬ ಓಪನ್ ಆಗಿ, ಫ್ರೀ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಪ್ರತಿಭೆಗಳಂತ ಯಾವುದೇ ರೀತಿಯಾಗಿ ಅನಿಸೋದಿಲ್ಲ. ಖಂಡಿತವಾಗಿ ನಾನು ಬಳ್ಳಾರಿ ಜನತೆಗೆ, ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರಿಗೂ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ದಯವಿಟ್ಟು ಹೊಸ ಪ್ರತಿಭೆಗಳ ಚಿತ್ರ ವೀಕ್ಷಿಸಿ ಪ್ರೋತ್ಸಾಹಿಸಬೇಕಂತ ನಿಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊತೀವಿ. ಹಾಗೆ ಮಾಧ್ಯಮ ಮಿತ್ರರೆಲ್ಲರೂ ಹೃದಯಪೂರ್ವಕ ಧನ್ಯವಾದಗಳು. ಡೈರೆಕ್ಟ್ರ್ ಮೊದಲೇ ಹೇಳ್ತಾರೆ ಕನಸು ಅಂತೇಳಿ. ಸೊ ಕೊನೆಗೆ ಕನಸನ್ನು
ಅಲ್ಲ ಫಿಲಮ್ ಡ್ರೀಮ್ ಹೊಸಬ್ರು ಸೇರ್ಕೊಂಡ್ಬಿಟ್ಟು ಕನಸು ಕಟ್ಟಿರ್ತಾರೆ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಹೊಸಬ್ರು ಪ್ರಯತ್ನ ಮಾಡಿದ್ದಾರೆ. ಸೊ ಕರ್ನಾಟಕ ಜನತೆ ಈ ಸಿನಿಮಾ ನೋಡಿ ಸಪೋರ್ಟ್ ಕೊಡಬೇಕು. ಯಾಕಂದರೆ ಕನ್ನಡ ಸಿನಿಮಾ ಈಗ ಸಿನಿಮಾ ಥಿಯೇಟ್ರ್ಗಳಿಗೆ ಬರ್ತಾ ಇಲ್ಲ, ಥಿಯೇಟ್ರ್ಗಳ ಬಂದಾಗ ಪರಿಸ್ಥಿತಿ ಬಂದಿದೆ. ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಒಳ್ಳೆ ಪ್ರಥಮೊಬ್ಬರಿಗೆ ಅವರು ಒಳ್ಳೆ ಅಭಿನಯ ಮಾಡಿದ್ದಾರೆ. ಸಿನಿಮಾ ನೋಡ್ಬೋದು. ಇದರಲ್ಲಿ ಒಂದು ಒಳ್ಳೆ ಸಂದೇಶ ಏನಂದರೆ ನಾವು ಕೆಟ್ಟ ಚಟಗಳನ್ನ ಮಾಡಬಾರ್ದು, ಒಳ್ಳೆಯದನ್ನು ಅಳವಡಿಸ್ಕೋಬೇಕು ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಈ ಯೂತ್ಸಲ್ಲಿ ಏನಾಗಿದ್ದಾರೆ ಅಂದರೆ ಎಲ್ಲ ದುಶ್ಚಟಗಳಿಗೆ ಬಲಿ ಆಗ್ತಾ ಇದ್ದಾರೆ. ಸೊ ಅದರಿಂದ ಹೊರಗೆ ಬರಬೇಕು. ಇದರಲ್ಲಿ ನೆಗೆಟಿವಿಟಿ ಇದೆ, ಅದನ್ನು ನೋಡ್ಕೊಂಡ್ಬಿಟ್ಟು ಸಮಾಜದಲ್ಲಿ ಬದಲಾವಣೆ ಆಗ್ಬೇಕಂತೇಳಿ ನಿರ್ದೇಶಕರು ಒಂದು ಅಂಶ ಇಟ್ಕೊಂಡು ಮಾಡಿದ್ದಾರೆ. ಚೆನ್ನಾಗಿದೆ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀರಿ.